ಈ ಬಾರಿ ಬಜೆಟ್ ತಮ್ಮ ನಿರೀಕ್ಷೆಯಂತೆ ಆಗಿದೆ ಸರ್. ಬಜೆಟ್ ನಿರೀಕ್ಷೆಯಂತೆ ಇದೆ. ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಕೊಂಡು ರೈತರನ್ನ ಗಮನದಲ್ಲಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಬಜೆಟ್. ಓಕೆ, ಸಹಕಾರ ಇಲಾಖೆಗೆ ತಾವು ಕೇಳಿದಷ್ಟು ಏನಾದರೂ ಅನುದಾನ ಸಿಕ್ಕಿದೆ? ಸಹಕಾರ ಇಲಾಖೆಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಸಮಾಧಾನ ತರೋ ರೀತಿಯಲ್ಲಿದೆ. ಓಕೆ, ಹಾಗೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದಷ್ಟು ಒತ್ತಡ ಜಾಸ್ತಿ ಅಂದರೆ ಹೆಚ್ಚಾಗಿ ಕೇಳ್ತಾ ಇದ್ರು ನ್ಯಾಚುರಲಿ ಈಗ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೆಚ್ಚು ಅನುದಾನವನ್ನು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಒಳಗೊಂಡಂತೆ ನೀಡಲಾಗಿದೆ. ಹೊರೆ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತಿದೆ ಅಂತ ಒಂದು ಪ್ರತಿ ವರ್ಷ ಆಗದೇ ಆಗ್ತದೆ, ಸಾಲ ಮಾಡದೇ ಇದ್ರೆ ಆಗ್ತದೆ. ಓಕೆ, ಅಂದರೆ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತಕ್ಕಂಥದ್ದು ಒಂದಷ್ಟು. ಆರ್ಥಿಕ ಸಂಕಷ್ಟ ಏನಿಲ್ಲ, ಸರ್ಕಾರ ಸುಭದ್ರವಾಗೂ ಇದೆ, ಆರ್ಥಿಕವಾಗಿ ಸದೃಢವಾಗೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ನಮಗೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಾರಿ ಬಜೆಟ್ ತಮ್ಮ ನಿರೀಕ್ಷೆಯಂತೆ ಆಗಿದೆ ಸರ್. ಬಜೆಟ್ ನಿರೀಕ್ಷೆಯಂತೆ ಇದೆ. ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಕೊಂಡು ರೈತರನ್ನ ಗಮನದಲ್ಲಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಬಜೆಟ್. ಓಕೆ, ಸಹಕಾರ ಇಲಾಖೆಗೆ ತಾವು ಕೇಳಿದಷ್ಟು ಏನಾದರೂ ಅನುದಾನ ಸಿಕ್ಕಿದೆ? ಸಹಕಾರ ಇಲಾಖೆಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಸಮಾಧಾನ ತರೋ ರೀತಿಯಲ್ಲಿದೆ. ಓಕೆ, ಹಾಗೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದಷ್ಟು ಒತ್ತಡ ಜಾಸ್ತಿ ಅಂದರೆ ಹೆಚ್ಚಾಗಿ ಕೇಳ್ತಾ ಇದ್ರು ನ್ಯಾಚುರಲಿ ಈಗ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೆಚ್ಚು ಅನುದಾನವನ್ನು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಒಳಗೊಂಡಂತೆ ನೀಡಲಾಗಿದೆ. ಹೊರೆ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತಿದೆ ಅಂತ ಒಂದು ಪ್ರತಿ ವರ್ಷ ಆಗದೇ ಆಗ್ತದೆ, ಸಾಲ ಮಾಡದೇ ಇದ್ರೆ ಆಗ್ತದೆ. ಓಕೆ, ಅಂದರೆ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತಕ್ಕಂಥದ್ದು ಒಂದಷ್ಟು. ಆರ್ಥಿಕ ಸಂಕಷ್ಟ ಏನಿಲ್ಲ, ಸರ್ಕಾರ ಸುಭದ್ರವಾಗೂ ಇದೆ, ಆರ್ಥಿಕವಾಗಿ ಸದೃಢವಾಗೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ನಮಗೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಾರಿ ಬಜೆಟ್ ತಮ್ಮ ನಿರೀಕ್ಷೆಯಂತೆ ಆಗಿದೆ ಸರ್. ಬಜೆಟ್ ನಿರೀಕ್ಷೆಯಂತೆ ಇದೆ. ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಕೊಂಡು ರೈತರನ್ನ ಗಮನದಲ್ಲಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಬಜೆಟ್. ಓಕೆ, ಸಹಕಾರ ಇಲಾಖೆಗೆ ತಾವು ಕೇಳಿದಷ್ಟು ಏನಾದರೂ ಅನುದಾನ ಸಿಕ್ಕಿದೆ? ಸಹಕಾರ ಇಲಾಖೆಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಸಮಾಧಾನ ತರೋ ರೀತಿಯಲ್ಲಿದೆ. ಓಕೆ, ಹಾಗೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದಷ್ಟು ಒತ್ತಡ ಜಾಸ್ತಿ ಅಂದರೆ ಹೆಚ್ಚಾಗಿ ಕೇಳ್ತಾ ಇದ್ರು ನ್ಯಾಚುರಲಿ ಈಗ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೆಚ್ಚು ಅನುದಾನವನ್ನು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಒಳಗೊಂಡಂತೆ ನೀಡಲಾಗಿದೆ. ಹೊರೆ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತಿದೆ ಅಂತ ಒಂದು ಪ್ರತಿ ವರ್ಷ ಆಗದೇ ಆಗ್ತದೆ, ಸಾಲ ಮಾಡದೇ ಇದ್ರೆ ಆಗ್ತದೆ. ಓಕೆ, ಅಂದರೆ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತಕ್ಕಂಥದ್ದು ಒಂದಷ್ಟು. ಆರ್ಥಿಕ ಸಂಕಷ್ಟ ಏನಿಲ್ಲ, ಸರ್ಕಾರ ಸುಭದ್ರವಾಗೂ ಇದೆ, ಆರ್ಥಿಕವಾಗಿ ಸದೃಢವಾಗೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ನಮಗೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಾರಿ ಬಜೆಟ್ ತಮ್ಮ ನಿರೀಕ್ಷೆಯಂತೆ ಆಗಿದೆ ಸರ್. ಬಜೆಟ್ ನಿರೀಕ್ಷೆಯಂತೆ ಇದೆ. ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಕೊಂಡು ರೈತರನ್ನ ಗಮನದಲ್ಲಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಬಜೆಟ್. ಓಕೆ, ಸಹಕಾರ ಇಲಾಖೆಗೆ ತಾವು ಕೇಳಿದಷ್ಟು ಏನಾದರೂ ಅನುದಾನ ಸಿಕ್ಕಿದೆ? ಸಹಕಾರ ಇಲಾಖೆಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಸಮಾಧಾನ ತರೋ ರೀತಿಯಲ್ಲಿದೆ. ಓಕೆ, ಹಾಗೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದಷ್ಟು ಒತ್ತಡ ಜಾಸ್ತಿ ಅಂದರೆ ಹೆಚ್ಚಾಗಿ ಕೇಳ್ತಾ ಇದ್ರು ನ್ಯಾಚುರಲಿ ಈಗ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೆಚ್ಚು ಅನುದಾನವನ್ನು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಒಳಗೊಂಡಂತೆ ನೀಡಲಾಗಿದೆ. ಹೊರೆ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತಿದೆ ಅಂತ ಒಂದು ಪ್ರತಿ ವರ್ಷ ಆಗದೇ ಆಗ್ತದೆ, ಸಾಲ ಮಾಡದೇ ಇದ್ರೆ ಆಗ್ತದೆ. ಓಕೆ, ಅಂದರೆ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತಕ್ಕಂಥದ್ದು ಒಂದಷ್ಟು. ಆರ್ಥಿಕ ಸಂಕಷ್ಟ ಏನಿಲ್ಲ, ಸರ್ಕಾರ ಸುಭದ್ರವಾಗೂ ಇದೆ, ಆರ್ಥಿಕವಾಗಿ ಸದೃಢವಾಗೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ನಮಗೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಾರಿ ಬಜೆಟ್ ತಮ್ಮ ನಿರೀಕ್ಷೆಯಂತೆ ಆಗಿದೆ ಸರ್. ಬಜೆಟ್ ನಿರೀಕ್ಷೆಯಂತೆ ಇದೆ. ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಕೊಂಡು ರೈತರನ್ನ ಗಮನದಲ್ಲಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಬಜೆಟ್. ಓಕೆ, ಸಹಕಾರ ಇಲಾಖೆಗೆ ತಾವು ಕೇಳಿದಷ್ಟು ಏನಾದರೂ ಅನುದಾನ ಸಿಕ್ಕಿದೆ? ಸಹಕಾರ ಇಲಾಖೆಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಸಮಾಧಾನ ತರೋ ರೀತಿಯಲ್ಲಿದೆ. ಓಕೆ, ಹಾಗೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದಷ್ಟು ಒತ್ತಡ ಜಾಸ್ತಿ ಅಂದರೆ ಹೆಚ್ಚಾಗಿ ಕೇಳ್ತಾ ಇದ್ರು ನ್ಯಾಚುರಲಿ ಈಗ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೆಚ್ಚು ಅನುದಾನವನ್ನು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಒಳಗೊಂಡಂತೆ ನೀಡಲಾಗಿದೆ. ಹೊರೆ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತಿದೆ ಅಂತ ಒಂದು ಪ್ರತಿ ವರ್ಷ ಆಗದೇ ಆಗ್ತದೆ, ಸಾಲ ಮಾಡದೇ ಇದ್ರೆ ಆಗ್ತದೆ. ಓಕೆ, ಅಂದರೆ
ಅಂದರೆ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತಕ್ಕಂಥದ್ದು ಒಂದಷ್ಟು. ಆರ್ಥಿಕ ಸಂಕಷ್ಟ ಏನಿಲ್ಲ, ಸರ್ಕಾರ ಸುಭದ್ರವಾಗೂ ಇದೆ, ಆರ್ಥಿಕವಾಗಿ ಸದೃಢವಾಗೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ನಮಗೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಾರಿ ಬಜೆಟ್ ತಮ್ಮ ನಿರೀಕ್ಷೆಯಂತೆ ಆಗಿದೆ ಸರ್? ಬಜೆಟ್ ನಿರೀಕ್ಷೆಯಂತೆ ಇದೆ. ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಕೊಂಡು, ರೈತರನ್ನ ಗಮನದಲ್ಲಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಬಜೆಟ್. ಸಹಕಾರ ಇಲಾಖೆಗೆ ತಾವು ಕೇಳಿದಷ್ಟು ಏನಾದರೂ ಅನುದಾನ ಸಿಕ್ಕಿದೆ? ಸಹಕಾರ ಇಲಾಖೆಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಸಮಾಧಾನ ತರೋ ರೀತಿಯಲ್ಲಿದೆ. ಹಾಗೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದಷ್ಟು ಒತ್ತಡ ಜಾಸ್ತಿ ಅಂದರೆ ಹೆಚ್ಚಾಗಿ ಕೇಳ್ತಾ ಇದ್ರು. ನ್ಯಾಚುರಲಿ ಈಗ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೆಚ್ಚು ಅನುದಾನವನ್ನು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಒಳಗೊಂಡಂತೆ ನೀಡಲಾಗಿದೆ. ಹೊರೆ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತಿದೆ ಅಂತ ಒಂದು. ಸಾಲ ಪ್ರತಿ ವರ್ಷ ಆಗದೇ ಆಗ್ತದೆ, ಸಾಲ ಮಾಡದೇ ಇದ್ರೆ ಆಗ್ತದೆ. ಓಕೆ, ಅಂದರೆ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತಕ್ಕಂಥದ್ದು ಒಂದಷ್ಟು. ಆರ್ಥಿಕ ಸಂಕಷ್ಟ ಏನಿಲ್ಲ, ಸರ್ಕಾರ ಸುಭದ್ರವಾಗೂ ಇದೆ, ಆರ್ಥಿಕವಾಗಿ ಸದೃಢವಾಗೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ನಮಗೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಾರಿ ಬಜೆಟ್ ತಮ್ಮ ನಿರೀಕ್ಷೆಯಂತೆ ಆಗಿದೆ ಸರ್? ಬಜೆಟ್ ನಿರೀಕ್ಷೆಯಂತೆ ಇದೆ. ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಕೊಂಡು, ರೈತರನ್ನ ಗಮನದಲ್ಲಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಬಜೆಟ್. ಸಹಕಾರ ಇಲಾಖೆಗೆ ತಾವು ಕೇಳಿದಷ್ಟು ಏನಾದರೂ ಅನುದಾನ ಸಿಕ್ಕಿದೆ? ಸಹಕಾರ ಇಲಾಖೆಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಸಮಾಧಾನ ತರೋ ರೀತಿಯಲ್ಲಿದೆ. ಹಾಗೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದಷ್ಟು ಒತ್ತಡ ಜಾಸ್ತಿ ಅಂದರೆ ಹೆಚ್ಚಾಗಿ ಕೇಳ್ತಾ ಇದ್ರು. ನ್ಯಾಚುರಲಿ ಈಗ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೆಚ್ಚು ಅನುದಾನವನ್ನು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಒಳಗೊಂಡಂತೆ ನೀಡಲಾಗಿದೆ. ಹೊರೆ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತಿದೆ ಅಂತ ಒಂದು. ಸಾಲ ಪ್ರತಿ ವರ್ಷ ಆಗದೇ ಆಗ್ತದೆ, ಸಾಲ ಮಾಡದೇ ಇದ್ರೆ ಆಗ್ತದೆ. ಓಕೆ, ಅಂದರೆ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತಕ್ಕಂಥದ್ದು ಒಂದಷ್ಟು. ಆರ್ಥಿಕ ಸಂಕಷ್ಟ ಏನಿಲ್ಲ, ಸರ್ಕಾರ ಸುಭದ್ರವಾಗೂ ಇದೆ, ಆರ್ಥಿಕವಾಗಿ ಸದೃಢವಾಗೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ನಮಗೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಾರಿ ಬಜೆಟ್ ತಮ್ಮ ನಿರೀಕ್ಷೆಯಂತೆ ಆಗಿದೆ ಸರ್? ಬಜೆಟ್ ನಿರೀಕ್ಷೆಯಂತೆ ಇದೆ. ಸಾಮಾನ್ಯ ಜನರನ್ನ ಗಮನದಲ್ಲಿಟ್ಕೊಂಡು, ರೈತರನ್ನ ಗಮನದಲ್ಲಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಜನಪರವಾದಂಥ ಬಜೆಟ್. ಸಹಕಾರ ಇಲಾಖೆಗೆ ತಾವು ಕೇಳಿದಷ್ಟು ಏನಾದರೂ ಅನುದಾನ ಸಿಕ್ಕಿದೆ? ಸಹಕಾರ ಇಲಾಖೆಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಸಮಾಧಾನ ತರೋ ರೀತಿಯಲ್ಲಿದೆ. ಹಾಗೆ ಬೆಂಗಳೂರಿನ ಅಭಿವೃದ್ಧಿಗೆ ಒಂದಷ್ಟು ಒತ್ತಡ ಜಾಸ್ತಿ ಅಂದರೆ ಹೆಚ್ಚಾಗಿ ಕೇಳ್ತಾ ಇದ್ರು. ನ್ಯಾಚುರಲಿ ಈಗ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೆಚ್ಚು ಅನುದಾನವನ್ನು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಒಳಗೊಂಡಂತೆ ನೀಡಲಾಗಿದೆ. ಹೊರೆ ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತಿದೆ ಅಂತ ಒಂದು. ಸಾಲ ಪ್ರತಿ ವರ್ಷ ಆಗದೇ ಆಗ್ತದೆ, ಸಾಲ ಮಾಡದೇ ಇದ್ರೆ ಆಗ್ತದೆ. ಓಕೆ, ಅಂದರೆ ಸರ್ಕಾರ ಒಂದು ರೀತಿ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತಕ್ಕಂಥದ್ದು ಒಂದಷ್ಟು. ಆರ್ಥಿಕ ಸಂಕಷ್ಟ ಏನಿಲ್ಲ, ಸರ್ಕಾರ ಸುಭದ್ರವಾಗೂ ಇದೆ, ಆರ್ಥಿಕವಾಗಿ ಸದೃಢವಾಗೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ನಮಗೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.